ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಯ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ಯಾವ ರೀತಿ ಇತ್ತು ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ತುಂಬಾ ಸಿಂಪಲ್ಲಾಗಾಯಿತು. ಸೊ ವರ್ಷದಲ್ಲಿ ಮೊದಲನೇ ಹಬ್ಬ ಆಗಿರೋದ್ರಿಂದ ಆಚರಣೆ ಮಾಡಲೇಬೇಕು ಅಂತ ಒಂದೇ ಒಂದು ರೀಸನಿಂದ ಆಚರಣೆ ಮಾಡಿದ್ವಿ. ಸೊ ರೀಸನ್ ಏನಂದರೆ ನನಗೆ ವೈರಲ್ ಫೀವರಿಂದ ನಾನು ಒಂದು ವಾರದಿಂದ ಫುಲ್ಲು ಸಿಕ್ಕಾಗಿದ್ದೆ. ಸೊ ಮಾಡುವಷ್ಟು ಶಕ್ತಿ ಇರಲಿಲ್ಲ. ಬಟ್ ಸ್ಟಿಲ್ ಫಸ್ಟ್ ಹಬ್ಬ ಮಿಸ್ ಮಾಡಬಾರ್ದು ಅಂತ ಮಾಡಿದ್ದೀನಿ. ಸಿಂಪಲ್ಲಾಗಿ ಮನೆಯಲ್ಲಿ ದೇವ್ರನ್ನ ಕೂಡಿಸಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೊ ಅಮ್ಮನೇ ಎಳ್ಳು ಬೆಲ್ಲ ಸಹ ಮನೆಯಲ್ಲೇ ಮಾಡಿ ನನಗೆ ಪಾರ್ಸೆಲ್ ಕಳಿಸಿದ್ರು. ಅದನ್ನೇ ಇಟ್ಟು ಇವತ್ತು ಪೂಜೆ ಮಾಡಿದೆ. ನಾನೇನು ಮನೇಲಿ ಸಪ್ರೇಟಾಗಿ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಜೊತೆಗೆ ನೈವೇದ್ಯಕ್ಕೆ ಸ್ವಲ್ಪ ಪೊಂಗಲ್ ಸಹ ಮಾಡ್ಕೊಂಡಿದ್ದೆ. ಸೊ ತುಂಬಾ ಸಿಂಪಲ್ಲಾಗಿ ಬಟ್ ಭಕ್ತಿಪೂರ್ವಕವಾಗಿ ಪೂಜೆ ಮುಗೀತಂತಲೇ ಹೇಳ್ಬೋದು. ಸೊ ಎಳ್ಳು ಬೆಲ್ಲ ಪೊಂಗಲೆಲ್ಲ ಇಟ್ಟು ಎಲ್ಲ ಪೂಜೆ ಮುಗಿಸಿದ್ಮೇಲೆ ಇನ್ನು ಮಕ್ಕಳಿಗೆಲ್ಲ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಇಟ್ಬಿಡೋಣ ಅಂತ ಸ್ವಲ್ಪ ಬೋಂಡ ಮತ್ತು ಅನ್ನ ಸಾಂಬಾರು ಸಿಂಪಲ್ಲಾಗಿ ಮಧ್ಯಾಹ್ನಕ್ಕೂ ಸೇರಿ ಮಾಡಿಬಿಟ್ಟೆ. ಸೊ ದಟ್ ನಾನು ಸ್ವಲ್ಪ ಆಮೇಲೆ ರೆಸ್ಟ್ ತೊಗೊಳ್ಬೋದು ಅಂತ. ಸೊ ಅವ್ರಿಗೆಲ್ಲ ಇದನ್ನೆಲ್ಲ ಮಾಡಿಟ್ರೆ ನನಗೆ ಇನ್ನೂ ನನಗೆ ಅವಾಗ ಅಷ್ಟು ರಿಕವರಿ ಆಗಿರಲಿಲ್ಲ, ಗಂಟ್ಲೆಲ್ಲ ನುಂಗಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಲೈಟಾಗಿ ನಾನು ಗಂಜಿ ಮಾಡಿಕೊಂಡೆ, ರಾಗಿ ಗಂಜಿ. ಸೊ ಮಕ್ಕಳೆಲ್ಲ ಅವ್ರ ಫ್ರೆಂಡ್ಸ್ನೂ ಕರ್ಕೊಂಬಂದಿದ್ರು, ಅವ್ರಿಗೂ ಎಲ್ಲ ಬಡಿಸ್ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಸ್ವಲ್ಪ ರೆಸ್ಟ್ ತೊಗೊಂಡೆ ಅಂತಲೇ ಹೇಳ್ಬೋದು. ಅಮ್ಮ ಅಡುಗೆ ಏನು ಮಾಡ್ಕೋಬೇಡ, ನಾನೇ ಎಲ್ಲ ಪಾರ್ಸೆಲ್ ಕಳಿಸ್ತೀನಿ ಅಂತ ಹೇಳಿದರು. ಬಟ್ ಹಬ್ಬದ ದಿನ ಏನೂ ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಸಿಂಪಲ್ಲಾಗಿ ಮಾಡಿಕೊಂಡೆ. ಬಟ್ ಅಮ್ಮನೂ ಎಲ್ಲ ಪಾರ್ಸೆಲ್ ಕಳಿಸಿದ್ಮೇಲೆ ಒಂಥರ ಭರ್ಜರಿ ಹಬ್ಬದ ಅಡುಗೆ ಆಯಿತು ಅಂತಲೇ ಹೇಳ್ಬೋದು. ಅಮ್ಮ ದೋಸೆ, ಚಟ್ನಿ ಮತ್ತು ಮಿಕ್ಸ್ಡ್ ವೆಜಿಟೇಬಲ್ ಪಲಾವು ಮತ್ತು ಮಸಾಲ ಸಾಂಬಾರು ಈ ಥರ ಎಲ್ಲ ಮಾಡಿ ಪಾರ್ಸೆಲ್ ಮಾಡಿ ಕಳಿಸಿದ್ರು. ಸೊ ಅದು ಆಲ್ಮೋಸ್ಟ್ ನೈಟ್ ತನಕ ಆಗಿತ್ತು. ಸೊ ನಾನು ಬೆಳಗ್ಗೆ ಅಷ್ಟೇ ಅಡುಗೆ ಮಾಡಿಕೊಂಡೆ. ಇನ್ನು ಮಧ್ಯಾಹ್ನ ಸಂಜೆಗೆಲ್ಲ ಅಮ್ಮ ಕಳಿಸಿರೋದೇ ನಡೀತು. ನೆಕ್ಸ್ಟು ನನ್ನ ಮಕ್ಕಳ ಸ್ಕೂಲಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಒಂದು ಫೋಟೋ ಸೆಷನ್ ಮಾಡಿ, ಅಂದರೆ ಈ ರಂಗೋಲಿ ಹಾಕಿರ್ತೀವಲ್ವ ಅದ್ರ ಮುಂದೆ ನೀವು ಟ್ರೆಡಿಷ್ನಲಾಗಿ ಡ್ರೆಸ್ ಹಾಕಿ ಫೋಟೋ ಸೆಷನ್ ಮಾಡಿ ಅದರದ್ದು ಹಾರ್ಡ್ ಕಾಪಿ ತರಬೇಕು ಅಂತ ಹೋಮ್ವರ್ಕ್ ಥರ ಕೊಟ್ಟಿದ್ರು ಅವ್ರ ಸ್ಕೂಲಲ್ಲಿ. ಸೊ ಅದನ್ನೇ ನನ್ನ ಮಗಳು ಸಹ ಹೇಳ್ತಾ ಇದ್ಲು, ನನ್ನ ರೆಡಿ ಮಾಡಿಸ್ಬಿಟ್ಟು ಒಂದು ಫೋಟೋ ತೆಗಿ ಅಂತ. ಬಟ್ ಮನೆ ಆಚೆ ಹಾಕಿರೋ ರಂಗೋಲಿ ಮುಂದೆ ತೆಗಿಯೋಣ ಅಂದರೆ ಮಕ್ಕಳು ಜಾಸ್ತಿ ಇರೋವಂಥ ಮನೆ ಅಲ್ವಾ, ನಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಮಕ್ಕಳಿದ್ದಾರೆ. ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ತುಳಿದು ಅದು ನಾನು ಬೆಳಗ್ಗೆ ಹಾಕ್ತಿದ್ದಂಥ ಒಂದು ಈ ಸ್ಟೇಟಲ್ಲಿ ಇರಲಿಲ್ಲ. ಅದಕ್ಕಾಯಿತು ಅಂತ ಮನೆ ಒಳಗೆ ಇನ್ನೊಂದು ಸಲ ಚೆನ್ನಾಗಿ ರಂಗೋಲಿ ಹಾಕಿ ಫೋಟೋ ಸೆಷನ್ ಹಾಕಿ ಅದು ಹಾರ್ಡ್ ಕಾಪಿ ಕಳ್ಸೋಣ ಅಂತ ಇವಾಗ ಮತ್ತೆ ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ಪ್ರತಿ ವರ್ಷವೂ ನಾನು ಸಂಕ್ರಾಂತಿ ಹಬ್ಬದ ದಿನ ಮನೇಲಿ ಡೆಕೋರೇಷನ್ ಮಾಡೋವಾಗ ಒಂದು ಸಂಕ್ರಾಂತಿ ಥೀಮ್ ರಂಗೋಲಿ ಹಾಕ್ತಾಯಿದ್ದೆ. ಬಟ್ ಈ ವರ್ಷ ಏನು ಬೇಡ ಬಿಡು, ಹೆಂಗೂ ನನಗೆ ಹುಷಾರಿಲ್ಲ ಅಂತ ಸ್ಕಿಪ್ ಮಾಡಿದೆ. ಬಟ್ ಸಮವ್ ಈ ಒಂದು ಹೋಮ್ವರ್ಕ್ ಆರ್ ಇವ್ರದ್ದು ಅಸೈನ್ಮೆಂಟ್ಗೋಸ್ಕರ ಆದರೂ ಮತ್ತೆ ಹಾಕಬೇಕಾಗಿರೋವಂಥ ಒಂದು ಸಿಚುವೇಶನ್ ಬಂತು. ಅಂದರೆ ಈ ಪೊಂಗಲ್ದು ಪಾಟು ಮತ್ತು ಈ ಕೈಟ್ಸು ಇಂಥದ್ದೆಲ್ಲ ಮ್ಯಾಂಡೇಟ್ರಿ ಇರುತ್ತೆ ಥೀಮ್ದು ರಂಗೋಲಿಯಲ್ಲಿ. ಸೊ ಲಾಸ್ಟ್ ಇಯರು ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ರಂಗೋಲಿ. ಈ ವರ್ಷ ಪೀಕಾಕ್ ಥರ ಮಾಡು ಅಂತ ಮಕ್ಕಳೆಲ್ಲ ಹೇಳಿದ್ದಕ್ಕೆ ಆ ಥೀಮಲ್ಲಿ ಸ್ವಲ್ಪ ಪೀಕಾಕ್ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಒಂದು ಪಾಟ್ ಇಟ್ಟು ಅದರಲ್ಲಿ ಪೊಂಗಲ್ ಥರ ಹಾಕಿ ಮಕ್ಕಳೆಲ್ಲರೂ ಬಂದಿದ್ದರು. ಲಾಸ್ಟ್ ಇಯರ್ ಎಲ್ಲ ಡ್ಯಾನ್ಸು ಈ ಥರ ಎಲ್ಲ ಒಂದು ಪ್ರೋಗ್ರಾಮ್ ಥರನೇ ಇತ್ತು ನಮ್ಮ ಮನೇಲಿ, ಚೆನ್ನಾಗಿ ಅನ್ನಿಸ್ತು. ಬಟ್ ಈ ವರ್ಷ ಮಕ್ಕಳಿಗೆ ಎಕ್ಸಾಮ್ಸ್ ಬೇರೆ ನಡೀತಾ ಇದೆ. ಸೊ ಅದರಿಂದ ಜಾಸ್ತಿ ಅವ್ರನ್ನ ಇನ್ನು ನೆಕ್ಸ್ಟು ಪ್ರಿಪ್ರೇಷನ್ ಮಾಡಿಸ್ಬೇಕು. ಸೊ ಎಲ್ಲ ಡ್ಯಾನ್ಸು ಎಲ್ಲ ಬೇಡ ಅಂತ ಅದೊಂದು ಸ್ಕಿಪ್ ಆಯಿತು. ಬಟ್ ರಂಗೋಲಿ ಮತ್ತು ಫೋಟೋ ಸೆಷನ್ಸು ಇದೆಲ್ಲ ಇತ್ತು ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ಈ ಫೋಟೋ ಸೆಷನ್ಸು ಮತ್ತು ಡ್ಯಾನ್ಸು ಇಂಥದ್ದೆಲ್ಲ ಇದ್ದರೆ ಎಷ್ಟು ಎಕ್ಸೈಟ್ ಆಗಿರ್ತಾರೆ ಅಂದರೆ ಎಲ್ಲ ಮಕ್ಕಳು ಬಂದು ಕೂಡಿ ನಾವು ವಿಡಿಯೋ ಹಿಡಿತೀವಿ, ನಾವು ಫೋಟೋ ಹಿಡಿತೀವಿ ಅಂತ ಈ ಥರ ಎಲ್ಲ ಫುಲ್ಲು ಪಾಪ ಖುಷಿಯಿಂದ ಮಾಡ್ತಾಯಿದ್ರು ಪ್ರತಿ ವರ್ಷ. ಈ ವರ್ಷ ಇಲ್ಲಮ್ಮ ನಂಗೆ ಸುಸ್ತಾಗ್ತಾಯಿದೆ ಅನ್ನೋದಕ್ಕೆ ಆಯ್ತು ಆಂಟಿ ರಂಗೋಲಿದು ನಾವು ವಿಡಿಯೋ ಹಿಡ್ಕೊಡ್ತೀವಿ ಅಂತ. ಇವಾಗ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಲ್ವ ರಂಗೋಲಿ ಹಾಕ್ತಾ ಇರೋದು, ಇದು ಫುಲ್ ಕಂಪ್ಲೀಟ್ ವಿಡಿಯೋ. ನಮ್ಮ ಮನೇಲಿ ಯಾರು 10 ಮಕ್ಕಳು ಇರ್ತಾರಲ್ವ ಅವರೆಲ್ಲರೂ ಸೇರಿ ನನ್ನ ಮಗಳ ಫ್ರೆಂಡ್ಸು. ಸೊ ಎಲ್ಲರೂ ಹಬ್ಬದ ದಿನ ಬಂದು ವಿಡಿಯೋಗೆ ನನಗೆಲ್ಲ ಹೆಲ್ಪ್ ಮಾಡಿಕೊಟ್ಟು ಹೋದರು ಅಂತಲೇ ಹೇಳ್ಬೋದು. ಸೊ ಅವ್ರಿಗೂ ಈ ಥರ ಈ ರಂಗೋಲಿ ಬಿಡಿಸೋದು ಮತ್ತು ಅದರದ್ದೆಲ್ಲ ವಿಡಿಯೋಸು ಮತ್ತು ಎಡಿಟಿಂಗ್ಸು ವ್ಲಾಗ್ಸು ಇಂಥದ್ದೆಲ್ಲ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾರೆ. ನಾವು ಎಲ್ಲ ಬರಬೇಕು ನೀಟಾಗಿ ರೆಡಿಯಾಗಿ ಬರ್ತೀವಿ ಅಂತ, ನೀಟಾಗಿ ರೆಡಿಯಾಗಿ ಬರ್ತಾರೆ ವ್ಲಾಗ್ಸಲ್ಲಿ ಬರಬೇಕು ಅಂತ. ಸೊ ಲಾಸ್ಟಿಗೆ ಫೈನಲಾಗಿ ಒಂದು ಕಬ್ಬುದು ಇದು ಹಾಕಿರಲಿಲ್ಲ ನಾನು. ಅವರೇ ಹೇಳಿದ್ದು ಆಂಟಿ ಕಬ್ಬು ಹಾಕಿದ್ರೇ ಚೆನ್ನಾಗಿರೋದು ರಂಗೋಲಿ, ಸಂಕ್ರಾಂತಿಗೆ ಅದೇ ಅಲ್ವಾ ಅಂತ. ಆಯಿತು ಅಂತ ಒಂದು ಆ್ಯಡ್ ಮಾಡ್ತಾಯಿದ್ದೀನಿ. ಅವ್ರು ಏನೇನು ಹೇಳ್ತಾಯಿದ್ದಾರೋ ಅದೆಲ್ಲ ಅಲ್ಲಲ್ಲ ಆ್ಯಡ್ ಮಾಡ್ತಾಯಿದ್ದೆ. ಸೊ ಒಂಥರ ಏನಂತಾರಲ್ವ, ಈ ಥೀಮ್ದು ರಂಗೋಲೀಸ್ ಅಂತೂ ತುಂಬಾ ನಂಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ನಾರ್ಮಲ್ ರಂಗೋಲೀಸ್ಗಿಂತ. ರ್ಯಾಂಡಮಾಗಿ ಏನೋ ಒಂದು ಹಾಕ್ಕೊಂಡು ಹೋಗ್ತೀವಿ, ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಔಟ್ಕಮ್ ಲಾಸ್ಟಿಗೆ. ಸೊ ಸೂರ್ಯನಿಗೆ ನಮಸ್ಕಾರ ಮಾಡೋದ್ರಿಂದ ಮಕರ ಸಂಕ್ರಾಂತಿ ಅಲ್ವಾ, ಅದಕ್ಕೆ ಒಂದು ಸೂರ್ಯ ಇರಲೇಬೇಕು ಅಂತ ಸೂರ್ಯ ಮಾಡ್ತಾಯಿದ್ದೀನಿ. ಬಟ್ ಇದಕ್ಕೆ ನಮ್ಮ ಹಸ್ಬೆಂಡ್ ರೇಗಿಸ್ತಾಯಿದ್ರು,
ಆ್ಯಕ್ಚುಲಿ ಇವಾಗ ಎಷ್ಟು ಹಾಕಿದ್ದೀನೋ ಅದು ಕರೆಕ್ಟಾಗಿ ಹಾಕಿದೆ. ಬಟ್ ಆಮೇಲೆ ನಾನು ಒಂದು ಸ್ವಲ್ಪ ಏನೋ ಎಕ್ಸ್ಟ್ರಾ ಮಾಡಬೇಕು ಅಂತ ಡಾಟ್ಸ್ ಅದನ್ನು ನೋಡಿಬಿಟ್ಟು ನಿಮ್ಮಮ್ಮ ಸೂರ್ಯ ಥರ ಹಾಕಿಲ್ಲ, ಅದೊಂಥರ ಕರೋನಾ ವೈರಸ್ ಥರ ಕಾಣಿಸ್ತಾ ಇದೆ ಅಂತ. ಸೊ ನಿಮಗೂ ಹಾಗೆ ಅನ್ನಿಸ್ತಾ ಈ ಒಂದು ಸೂರ್ಯ ಡಿಸೈನು ಕರೋನಾ ವೈರಸ್ ಥರ ಕಾಣಿಸ್ತಾ ಇದೆಯಾ ಕಮೆಂಟ್ಸಲ್ಲಿ ತಿಳಿಸಿ. ನನಗೇನೋ ಸೂರ್ಯ ಥರನೇ ಕಾಣಿಸ್ತಾ ಇದೆಯಪ್ಪ ಅಂತ ಹೇಳಿ ಫೈನಲಿ ಈ ಥರ ಇತ್ತು. ಮತ್ತು ಒಂದು ಭತ್ತದ ತೆನೆಗಳು ಇದನ್ನು ಸಹ ಆ್ಯಡ್ ಮಾಡಿದ್ದೆ. ಸೊ ಮತ್ತು ಒಂದು ಸ್ವಲ್ಪ ಕೈಟ್ಸು ಇರಲಿ, ಗಾಳಿಪಟನೂ ಹಾರಿಸ್ತೀವಲ್ವ, ಸೊ ಅದು ಒಂದೆರಡು ಇರಲಿ ಅಂತ ಅದನ್ನು ಆ್ಯಡ್ ಮಾಡಿದೆ. ಸೊ ಇದೆಲ್ಲ ಆದಮೇಲೆ ಔಟ್ಕಮ್ ಅಂತೂ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಆಗೋಯ್ತು ರಂಗೋಲಿ, ತುಂಬ ಏನು ಟೈಮ್ ತೊಗೊಳ್ಳಿಲ್ಲ. ಬಟ್ ಔಟ್ಕಮ್ ಮಾತ್ರ ಪ್ರತಿಯೊಬ್ಬರಿಗೂ ತುಂಬ ಇಷ್ಟ ಆಯಿತು. ಸೊ ನಿಮ್ಮೆಲ್ಲರಿಗೂ ಈ ರಂಗೋಲಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಇವಾಗ ಫೈನಲ್ ಆಗಿ ಲಾಸ್ಟಲ್ಲಿ ಹ್ಯಾಪಿ ಸಂಕ್ರಾಂತಿ 2025 ಅಂತ ಒಂದು ಆ್ಯಡ್ ಮಾಡಿದೆ. ಅಂದರೆ ಯಾವ ವರ್ಷದ ರಂಗೋಲಿ ಅಂತ ಒಂದು ಐಡಿಯಾ ಇರಲಿ ಆ ಫೋಟೋಲಿ, ಅಂದರೆ ಇವ್ರು ಸ್ಕೂಲಿಗೆ ಕಳಿಸ್ಬೇಕಲ್ವ. ಸೊ ಅದಕ್ಕಿಂತ ಈ ಥರ ಒಂದು ಲಾಸ್ಟಿಗೆ ಆ್ಯಡ್ ಮಾಡಿದ್ದೀನಿ ಇಯರ್ ಸಹ. ಸೊ ಇದು ಫೈನಲ್ ಔಟ್ಕಮ್ಮು. ಸೊ ನೆಕ್ಸ್ಟು ಸ್ವಲ್ಪ ಈ ಫೋಟೋ ಸೆಷನ್ಗೆ ಇನ್ನೊಂದು ಹೇಳಿದರು, ಎಲ್ಲೂ ಬೆಲ್ಲ ಈ ಥರ ತಟ್ಟೆಯಲ್ಲಿ ಇಟ್ಕೊಂಡು ಅದನ್ನು ಹಿಡ್ಕೊಂಡೆ ಫೋಟೋ ತೆಗಿಬೇಕು ಅಂತ. ಅದಕ್ಕೆ ಈ ಒಂದು ಪ್ಲ್ಯಾಟರ್ ಸಹ ಅರೇಂಜ್ ಮಾಡಿ ಇಟ್ಕೊಂಡೆ. ಒಂದು ಬೌಲಲ್ಲಿ ಎಲ್ಲೂ ಬೆಲ್ಲ ಮತ್ತು ಕಬ್ಬು ಮತ್ತು ಕಡಲೆಕಾಯಿ, ಬಾಳೆಹಣ್ಣು ಎಲೆ, ಯೂಶ್ವಲಿ ಏನೇನು ಈ ಸಂಕ್ರಾಂತಿ ಥೀಮ್ದು ಪ್ಲ್ಯಾಟರ್ಸ್ ಇರುತ್ತಲ್ವ ಆ ಥರ ಒಂದು ತಟ್ಟೆನ ಅರೇಂಜ್ ಮಾಡಿಕೊಂಡು, ಸೊ ನೆಕ್ಸ್ಟು ಸ್ವಲ್ಪ ಮಗಳನ್ನ ಸ್ವಲ್ಪ ಟ್ರೆಡಿಷ್ನಲ್ ಅಟೈರಲ್ಲಿ ರೆಡಿ ಮಾಡಿಬಿಡೋಣ ಅಂತ ಒಂದು ಲಂಗ ಓಣಿ ಎಲ್ಲ ಹಾಕಿ ಒಡವೆ ಎಲ್ಲ ಹಾಕಿ, ಸೊ ಈ ತಟ್ಟೆ ಕೈಯಲ್ಲಿಟ್ಟು ಫೋಟೋ ಸೆಷನ್ ಇನ್ನೇನು ಸ್ಟಾರ್ಟ್ ಮಾಡೋಣ ಅಂತ ಇವಾಗೆಲ್ಲ ಕೂಡಿಸಿದ್ದೀನಿ. ಸೊ ಇದು ಪ್ಲೇಟಲ್ಲಿ ನಾನು ಆ್ಯಕ್ಚುಲಿ ಕಡಲೆಕಾಯಿ ಇದೆಲ್ಲ ಹಾಕ್ತೆ. ಬಟ್ ಅವ್ರ ಸ್ಕೂಲಲ್ಲಿ ಪೊಂಗಲ್ಲು ಮತ್ತು ಇದು ಕಬ್ಬು ಮತ್ತು ಎಳ್ಳು ಬೆಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಇಲ್ಲ ಇದು ರೀಪ್ಲೇಸ್ ಮಾಡು ಅಂದ್ಲು. ಆಯಿತು ಅಂದ್ಬಿಟ್ಟು ಅದು ಕಡಲೆಕಾಯಿ ಎತ್ತಿ ನೆಕ್ಸ್ಟು ಪೊಂಗಲ್ ಹಾಕಿ ಇಟ್ಟೆ. ನೋಡಿ ಈಗಿನ ಕಾಲದ ಮಕ್ಕಳು ಎಷ್ಟು ಪರ್ಫೆಕ್ಟಾಗಿ ಅದು ಏನು ಹೇಳಿರ್ತಾರೋ ಅದನ್ನೇ ಇಡಬೇಕು ಅಂತ ಹಠ ಮಾಡಿ ಮಾಡಿಸ್ಕೊಳ್ತಾರೆ ನಮ್ಮ ಕೈಯಲ್ಲಿ. ನಮ್ಮ ಟೈಮಲ್ಲೆಲ್ಲ ಏನೋ ಒಂದು ಕೊಟ್ರೂ ನಾವು ಓಕೆ ಅಂತ ಮಾಡಿದ್ರೆ ಸಾಕು ಅಂತ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ. ಸೊ ಫೈನಲಿ ಹೀಗಿತ್ತು ನಮ್ಮ ಒಂದು ಸಂಕ್ರಾಂತಿ ಹಬ್ಬದ ಆಚರಣೆ. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.